ಬೀದರ್ನಲ್ಲಿ ಈಗ ಶಾಪಿಂಗ್ ಇನ್ನಷ್ಟು ಸ್ಮಾರ್ಟ್ ಯಾಕೆಂದ್ರೆ ಬಂದಿದೆ ರಿಲಯನ್ಸ್ ಡಿಜಿಟಲ್ನ ಹೊಸ ಸೆಕೆಂಡ್ ಬ್ರಾಂಚ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್, ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ಎಲ್ಲ ಹೊಸ ಟೆಕ್ನಾಲಜಿ ಉತ್ಪನ್ನಗಳು ಈಗ ಒಂದೇ ಜಾಗದಲ್ಲಿ ಲಭ್ಯ. ಗ್ರ್ಯಾಂಡ್ ಓಪನಿಂಗ್ ಆಫರ್ ಈಗ ಜೋರಾಗಿದೆ. ಆಯ್ಕೆ ಮಾಡಿದ ಪ್ರಾಡಕ್ಟ್ಗಳ ಮೇಲೆ 26,000 ತನಕ ಇನ್ಸ್ಟೆಂಟ್ ಡಿಸ್ಕೌಂಟ್ ಪಡೆಯಿರಿ. ಸುಲಭ ಫೈನಾನ್ಸ್ ಸೌಲಭ್ಯ, ವೇಗವಾದ ಡೆಲಿವರಿ ಮತ್ತು ಇನ್ಸ್ಟಾಲೇಷನ್, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಅತ್ಯುತ್ತಮ ಕಲೆಕ್ಷನ್. ಹಾಗಾದ್ರೆ ಇನ್ನೇಕೆ ತಡ? ಇವತ್ತೇ ಭೇಟಿ ನೀಡಿ ರಿಲಯನ್ಸ್ ಡಿಜಿಟಲ್, ಗುಂಪಾ ಮೇನ್ ರೋಡ್, ಮೈಲೂರು ಕ್ರಾಸ್ ಹತ್ತಿರ, ಬೀದರ್. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಸಂಖ್ಯೆಗೆ ಕರೆ ಮಾಡಿ. ರಿಲಯನ್ಸ್ ಡಿಜಿಟಲ್, ಟೆಕ್ನಾಲಜಿಯ ಹೊಸ ಅನುಭವ. ಇದರಲ್ಲಿ ಸೆಕೆಂಡ್ ರಿಲಯನ್ಸ್ ಡಿಜಿಟಲ್ ಸ್ಟೋರ್ ಗುಂಪಾ ರೋಡ್ ಅಲ್ಲಿ ಲಾಂಚ್ ಆಗಿದೆ. ಇದರಲ್ಲಿ ಎಕ್ಸೈಟಿಂಗ್ ಆಫರ್ಸ್ ನಡೀತಾ ಇದೆ. ಅಪ್ಲಯನ್ಸಸ್ ಮೇಲೆ, ವಾಷಿಂಗ್ ಮಷಿನ್ ಮೇಲೆ, ಲ್ಯಾಪ್ಟಾಪ್ಸ್ ಮೇಲೆ ದೇರ್ ಇಸ್ 0% EMI, ಅಪ್ ಟು 26,000 ಕ್ಯಾಶ್ ಬ್ಯಾಕ್ ಆಫರ್ಸ್ ನಡೀತಾ ಇದೆ. ಸೊ ವಿಸಿಟ್ ಮಾಡಿ ಗುಂಪಾ ರೋಡ್, ಬೀದರ್, ರಿಲಯನ್ಸ್ ಡಿಜಿಟಲ್ ಸ್ಟೋರ್ಸ್. ನಮಸ್ಕಾರ ಬೀದರ್. ರಿಲಯನ್ಸ್ ಡಿಜಿಟಲ್ 2ನೇ ಸ್ಟೋರ್ ಈಗ ಗುಂಪಾ ರೋಡ್, ಮೈಲಿ ಕ್ರಾಸ್ ಅಲ್ಲಿ ಓಪನ್ ಆಗಿದೆ. ನಮ್ಮಲ್ಲಿ ಎಲ್ಲ ಥರದ 70+ ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ನಿಮಗೆ ಫ್ರೀ ಡೆಲಿವರಿ, ಇನ್ಸ್ಟಾಲೇಷನ್ ಮತ್ತು ಪೇಪರ್ ಫೈನಾನ್ಸ್ ಕೂಡ ಲಭ್ಯವಿದೆ. ನಮ್ಮಲ್ಲಿ ಎಕ್ಸೈಟಿಂಗ್ ಆಫರ್ ಜೊತೆ ಈಸಿ EMI ಮತ್ತು ಒಳ್ಳೆ ಡಿಸ್ಕೌಂಟ್ಸ್ ಆಫರ್ ನಡೀತಾ ಇದೆ. ಒಂದ್ಸರಿ ವಿಸಿಟ್ ಮಾಡಿ ರಿಲಯನ್ಸ್ ಡಿಜಿಟಲ್ ಸೆಕೆಂಡ್ ಸ್ಟೋರ್, ಗುಂಪಾ ರೋಡ್. ಥ್ಯಾಂಕ್ ಯು. CCN ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಗಾದ್ಗೆ. ಇಂದಿನ ಮುಖ್ಯಾಂಶಗಳು: ಶಾಲಾ ಸಿಬ್ಬಂದಿಗಳ ಕಿರುಕುಳ, ಶಾಲಾ ಕಟ್ಟಡದ ಛಾವಣಿ ಮೇಲಿಂದ ಬಿದ್ದು ವಿದ್ಯಾರ್ಥಿ ಆತ್ಮಹತ್ಯೆ. ಜಿಲ್ಲೆಯ ರೈತರಿಗೆ 246 ಕೋಟಿ ರೂಪಾಯಿ ಅತ್ಯಧಿಕ ಬೆಳೆ ವಿಮೆ ಪರಿಹಾರಕ್ಕೆ ಈಶ್ವರ್ ಖಂಡ್ರೆ, ಸಾಗರ್ ಖಂಡ್ರೆ ನಿರಂತರ ಪ್ರಯತ್ನದ ಫಲ. ಪ್ರಧಾನಿ ಮೋದಿ ಅವರ 12 ವರ್ಷಗಳ ಆಡಳಿತ ಸಾಧನೆ, ಕಾರ್ಯಕರ್ತರಿಂದ ವಿಶೇಷ ಪೂಜೆ, ಸಿಹಿ ವಿತರಣೆ. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ಎಲ್ಲ ಇಲಾಖೆ ಸಹಕಾರ ಅಗತ್ಯ, ಶಿಲ್ಪಾ ಶರ್ಮಾ. ಬಕ್ಚೋಡಿ ಜೂನ್ 12ರಂದು ಡಾಕ್ಟರ್ ಅಂಬೇಡ್ಕರ್ ಮೂರ್ತಿ ಅನಾವರಣ ಸಮಾರಂಭ, ಪರಮೇಶ್ವರ್ ಗುಬ್ಬೆ. ನಗರದಲ್ಲಿಯ ಖಾಸಗಿ ಶಾಲಾ ಸಂಸ್ಥೆ ಕಿರುಕುಳಕ್ಕೆ ಬೇಸತ್ತು ಶಾಲಾ ಕಟ್ಟಡ ಛಾವಣಿ ಮೇಲಿಂದ ಬಿದ್ದು ವಿದ್ಯಾರ್ಥಿ ಆತ್ಮಹತ್ಯೆ ಘಟನೆಯು ಬುಧವಾರ ನಡೆದಿದೆ. ಬೀದರ್ನ LIC ಕಾಲೋನಿಯಲ್ಲಿರುವ ಖಾಸಗಿ ಶಾಲೆಯಲ್ಲಿ ದುರ್ಘಟನೆ ನಡೆದಿದೆ. ನಗರದ ಶಾಂತಿನಗರ್ ಬಡಾವಣೆಯ 15 ವರ್ಷದ ವಿದ್ಯಾರ್ಥಿ ಸಮೀರ್ ಸಾವಿಗೆ ಶರಣಾಗಿದ್ದಾನೆ. ಶಾಲೆಯ 4ನೇ ಅಂತಸ್ತಿನಿಂದ ಬಿದ್ದು ವಿದ್ಯಾರ್ಥಿ ಇಹಲೋಕ ತ್ಯಜಿಸಿದ್ದಾನೆ. ಖಾಸಗಿ ಶಾಲೆಯಲ್ಲಿ SSLC ಮೃತ ವಿದ್ಯಾರ್ಥಿ ವ್ಯಾಸಂಗ ಮಾಡುತ್ತಿದ್ದನು. ಈ ಸಂದರ್ಭದಲ್ಲಿ ಮೃತ ವಿದ್ಯಾರ್ಥಿಯ ಸಂಬಂಧಿಕ ಮಾತನಾಡಿ ಶಾಲಾ ಸಿಬ್ಬಂದಿಗಳು ಕೊಟ್ಟ ಮಾನಸಿಕ ಕಿರುಕುಳದಿಂದ ಸಾವನ್ನಪ್ಪಿದ್ದಾನೆಂದು ಆರೋಪಿಸಿದರು. ವಿದ್ಯಾರ್ಥಿಯ ಸಾವಿಗೆ ಶರಣಾಗುವ ಮುನ್ನ ಪ್ರತಿನಿತ್ಯ ಕಿರುಕುಳ ನೀಡುತ್ತಿದ್ದರಂತೆ. ಶಾಲಾ ಸಿಬ್ಬಂದಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ನಮಗೆ ಮಾಹಿತಿ ನೀಡದೆ, ನಮ್ಮ ಅನುಮತಿ ಕೇಳದೆ ಮರಣೋತ್ತರ ಪರೀಕ್ಷೆಗೆ ತೆಗೆದುಕೊಂಡು ಹೋಗಿದ್ದಾರೆ ಎಂದು ದೂರಿದ್ದಾರೆ. ಶಾಲೆಯಲ್ಲಿ ಕಿರುಕುಳ ನೀಡುತ್ತಿರುವ ಬಗ್ಗೆ ಮೃತ ವಿದ್ಯಾರ್ಥಿ ಪೋಷಕರಿಗೆ ತಿಳಿಸಿರುತ್ತಾನಂತೆ. ಪ್ರತಿ ದಿವಸದಂತೆ ಇವತ್ತು ಕೂಡ ಬೆಳಗ್ಗೆ ಶಾಲೆಗೆ ಹೋಗಿದ್ದಾಗ ಘಟನೆಯು ನಡೆದಿದೆ. ಬ್ರಿಮ್ಸ್ ಆಸ್ಪತ್ರೆಯ ಶವಾಗಾರದ ಮುಂದೆ ಮೃತ ಬಾಲಕನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ಶಾಲೆಯ ಸಿಬ್ಬಂದಿಗಳ ವಿರುದ್ಧ ಕಂಬನಿ ಹರಿಸುತ್ತಾ ಪೋಷಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಘಟನೆಗೆ ಸಂಬಂಧಿಸಿದಂತೆ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. 7:30 ಸ್ಕೂಲಿಗೆ ಹೋಗಿದ್ದಾನೆ ಸರ್. ಸ್ಕೂಲ್ ಹೋಗಿ 8:30 ತನಕ ನಮಗೆ ಕಾಲ್ ಮಾಡ್ರೆ ನಿಮ್ಮ ಹುಡುಗ ಹಿಂಗಾಗ್ಯದ. ನಾವು ಕೇಳಿದ್ರೆ ಏನಾಗ್ಯದ ಅಂತ ಕೇಳಿದ್ರೆ ನಮ್ಗೆ ಹೇಳಿಲ್ಲ. ಹಾಸ್ಪಿಟಲ್ ಬರ್ರಿ ಖಾಲಿ ಅಂದ್ರೆ ಏನಾಗಿದೆ, ಬೈಕ್ ಮೇಲೆ ಬಿದ್ದ, ನಂಗೆ ಗಾಡಿ ಏನಾಗಿದೆ ಸ್ಕೂಲ್ದಾಗ ಅಂತ ಕೇಳಿದ್ರೆ ನಮ್ಗೆ ಏನು ಭೀ ಹೇಳ್ರಿ, ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಮ ವಿತೌಟ್ ಪರ್ಮಿಷನ್ಲಿಂದ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಕರೆದ್ರು. ನಮ್ಮ ವಿತೌಟ್ ಸೈನು ಏನು ಪರ್ಮಿಷನ್ ಇಲ್ಲ. ಸ್ಕೂಲ್ದಾಗ ಭಾಗ್ಯ ಮೇಡಮ್, ರಾಹುಲ್ ಸರ್ ಇವ್ರು ಇಬ್ಬರು ಟಾರ್ಚರ್ಲಿಂದ ನಮ್ಮ ಹುಡುಗರು ಇದು ಆಗ್ಯದ ರೀ, ಅನಾಹುತ ಆಗ್ಯದ. ಅವರು ಪ್ರತಿ ದಿನ ಅವ್ರು ಫುಲ್ ಟಾರ್ಚರ್ ಹುಡುಗರು. ನಮ್ಮೇನು ಹುಡುಗ ಆಗ್ಯದ, ಬೇರೆ ಹುಡುಗ ಆಗ್ಬಾರ್ದು. ಮತ್ತು ಪ್ಲಸ್ ಸ್ಕೂಲ್ ಬಿಟ್ಟು ದನ ಮೈಸ್ಬೇಕು, ದನ ಸಾಫ್ ಮಾಡಬೇಕು, ಹೆಂಡಿ ತೆಗಿಬೇಕು, ಈ ಕೆಲಸ ಸ್ಕೂಲ್ ಆಮೇಲೆ ಇವು ಪಲ್ಲೆ ಫಸ್ಟ್ ಕೆಲಸ ಮಾಡಿಸ್ತಿದ್ರು. ಅವ್ರಿಗೆ ಮೆಂಟಲಿ ತೋಲ್ ಟಾರ್ಚರ್ ಕೊಟ್ಟು ನಮ್ಮ ಹುಡುಗಿ ಸ್ಥಿತಿ ಆಗಿದೆ. 10th ಕ್ಲಾಸ್ ಹುಡುಗನ ಹೆಸರು ಸಮೀರ್. ಒಂದು ಇಯರ್ ಇದೇ ಪ್ರಾಬ್ಲಮ್ ನೋಡುದು ಸರ್. ನಾವು ಡೈಲಿ ಹೋಗಿ ಅವ್ರಿಗೆ ಹೇಳ್ತಾ ಇದ್ದೀವಿ, ಹ್ಞೂ ಅಂತಂದರೆ ನಮ್ಗೆ ಏನು ಅನಿಸ್ತದೆ ನಾವು ಮಾಡ್ತೇವೆ, ನೀವು ನಮ್ಗೆ ಹೇಳಕ್ ಹೋಗ್ಬೇಡಿ ಅಂತ ಹಿಂಗೆ ನಮ್ಗೆ ಇದು ಮಾಡಿಸಿದ್ರೆ ಅವರು. ನಮ್ಮ ಹೆಸರು ಸಿರಾಜ್, ನಾವು ಮಾಮ ಇದ್ದೀವಿ.
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಮತ್ತು ಸಂಸತ್ ಸದಸ್ಯ ಸಾಗರ್ ಖಂಡ್ರೆ ಅವರ ಪ್ರಯತ್ನದ ಫಲವಾಗಿ 2025ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿಗೆ ಒಳಗಾದ ಜಿಲ್ಲೆಯ ರೈತರಿಗೆ 246 ಕೋಟಿ ರೂಪಾಯಿ ಅತ್ಯಧಿಕ ಬೆಳೆ ವಿಮೆ ಪರಿಹಾರ ಲಭಿಸಲಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 20,291 ರೈತರು ಬೆಳೆ ವಿಮೆಗೆ ನೋಂದಾಯಿಸಿಕೊಂಡಿದ್ದು 1,21,077 ಹೆಕ್ಟೇರ್ ಪ್ರದೇಶ ವಿಮಾ ವ್ಯಾಪ್ತಿಗೆ ಒಳಪಟ್ಟಿತು. ಮುಂಗಾರು ಹಂಗಾಮಿನಲ್ಲಿ 24,695 ಕ್ಲೇಮ್ಗಳು ಬಂದಿದ್ದು 11,052 ಕ್ಲೇಮ್ಗಳನ್ನು ಇತ್ಯರ್ಥಪಡಿಸಿರುವ ವಿಮಾ ಕಂಪನಿ 110 ಕೋಟಿ ರೂಪಾಯಿ ಮೊತ್ತದ ಕ್ಲೇಮ್ ಹಣವನ್ನು ಈಗಾಗಲೇ ಪಾವತಿ ಮಾಡಿತ್ತು. ಇದರ ಹೊರತಾಗಿ 13,638 ಕೋಟಿ ರೂಪಾಯಿಗಳ ಕ್ಲೇಮ್ ವಿವಿಧ ಹಂತದಲ್ಲಿ ಬಾಕಿ ಉಳಿದಿತ್ತು. ಈ ಬಾಕಿಯನ್ನು ತ್ವರಿತವಾಗಿ ರೈತರಿಗೆ ನೀಡುವಂತೆ ಈಶ್ವರ್ ಖಂಡ್ರೆ ಮತ್ತು ಸಾಗರ್ ಖಂಡ್ರೆ ಅವರು ಕಂಪನಿಯೊಂದಿಗೆ ನಡೆಸಿದ ಸತತ ಸಭೆಯ ಹಿನ್ನೆಲೆಯಲ್ಲಿ ತೊಗರಿ, ಸೋಯಾಬೀನ್, ಉದ್ದು, ಹೆಸರು ಮತ್ತಿತರ ಬಿತ್ತನೆ ಮಾಡಿ ಪ್ರಕೃತಿ ವಿಕೋಪದಿಂದ ನಷ್ಟಕ್ಕೆ ಒಳಗಾಗಿದ್ದ ಜಿಲ್ಲೆಯ ರೈತರಿಗೆ ವಿಮೆ ಪರಿಹಾರ ಜಮಾ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ಉಳಿದ ಸುಮಾರು 85 ಕೋಟಿ ರೂಪಾಯಿ ಹಣವು ಶೀಘ್ರವೇ ಬಿಡುಗಡೆಯಾಗಲಿದೆ. ಈ ತಿಂಗಳ ಅಂತ್ಯದೊಳಗೆ ರೂಪಾಯಿ 51 ಕೋಟಿ ರೂಪಾಯಿಗೂ ಅಧಿಕ ಪರಿಹಾರ ಜಿಲ್ಲೆಯ ಎಲ್ಲಾ ತಾಲೂಕಿನ ಅರ್ಹ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮಾ ಆಗಲಿದೆ. ರೈತರಿಗೆ ಸಕಾಲದಲ್ಲಿ ಮತ್ತು ವಿಳಂಬವಿಲ್ಲದೆ ನ್ಯಾಯಯುತವಾಗಿ ಬೆಳೆ ವಿಮೆ ಪರಿಹಾರ ದೊರಕಬೇಕು ಎಂದು ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಂಸದ್ ಸಾಗರ್ ಖಂಡ್ರೆ ಪ್ರತಿಪಾದಿಸಿದರು. ರೈತರ ಸಮಸ್ಯೆಗಳ ಕುರಿತಂತೆ ತ್ವರಿತವಾಗಿ ಮೇಲ್ವಿಚಾರಣೆ ನಡೆಸಿ ಅರ್ಹ ರೈತರಿಗೆ ಶೀಘ್ರ ಪರಿಹಾರ ದೊರಕುವಂತೆ ವಿಶೇಷ ಗಮನ ಹರಿಸಿದರು. ದೇಶದ ಪ್ರಧಾನಮಂತ್ರಿಗಳಾಗಿ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಹಾಗೂ ದೇಶದ ಇತಿಹಾಸದಲ್ಲಿ ಅತ್ಯಧಿಕ ಅವಧಿಯವರೆಗೆ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ ನಾಯಕರಲ್ಲಿ ಒಬ್ಬರಾಗಿರುವ ಪ್ರಧಾನಿ ನರೇಂದ್ರ ಮೋದಿಯವರ ಸೇವಾ ಅವಧಿಯ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಬೀದರ್ ಗ್ರಾಮಾಂತರ ಮಂಡಲ ವತಿಯಿಂದ ಬುಧವಾರ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಬೀದರ್ ವಿಧಾನಸಭಾ ಕ್ಷೇತ್ರದ ಹಳೆಂಬರ ಗ್ರಾಮದ ಪ್ರಸಿದ್ಧ ವೀರನಾಥ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ದೇವಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಅಭಿವೃದ್ಧಿ, ಜನಕಲ್ಯಾಣ ಹಾಗೂ ವಿಶ್ವ ವೇದಿಕೆಯಲ್ಲಿ ಭಾರತದ ಪ್ರತಿಷ್ಠೆ ಹೆಚ್ಚಿಸಲು ಕೈಗೊಂಡಿರುವ ಕಾರ್ಯಗಳು ಇನ್ನಷ್ಟು ಯಶಸ್ವಿಯಾಗಲಿ ಹಾಗೂ ಅವರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಕಾರ್ಯ ಸಾಮರ್ಥ್ಯ ದೊರೆಯಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಪೂಜೆಯ ಬಳಿಕ ಗ್ರಾಮಸ್ಥರಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಲಾಯಿತು. ನಂತರ ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನ ಕೈಗೊಂಡು ಸ್ವಚ್ಛತೆ ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಗಳಾದ ರಾಜೇಂದ್ರ ಪೂಜಾರಿ, ಲಕ್ಷ್ಮಣ್ ರಾಠೋಡ್, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ನಾಗೇಂದ್ರ ಪಾಟೀಲ್, ಸಂಜೀವ್ಕುಮಾರ್ ನಾಗಶೆಟ್ಟಿ, ವಿಶ್ವನಾಥ್ ರಾಜನಾಳ್, ಶಾಂತಕುಮಾರ್ ಸ್ವಾಮಿ, ಹಿರಿಯ ಮುಖಂಡರಾದ ದಾಸಪ್ಪ ಬೋರ್ಗೊಂಡ, ವೀರ್ಶೆಟ್ಟಿ ತೋರಣ್, ಎಸ್ಸಿ ಮೋರ್ಚಾ ಅಧ್ಯಕ್ಷ ಭೀಮಣ್ಣ ಚಿಕ್ಪೇಟ್, ಎಸ್ಟಿ ಮೋರ್ಚಾ ಅಧ್ಯಕ್ಷ ಪ್ರಕಾಶ್ ಕೋಳಿ ಮರ್ಕಲ್, ಸಂತೋಷ್ ಕಾಳೆ, ಡಾಕ್ಟರ್ ಸಂತೋಷ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ದೇವಸ್ಥಾನದ ಅರ್ಚಕರಿಂದ ವಿಶೇಷ ಪೂಜೆ ನಡೆಯಿತು. ಬೀದರ್ ಜಿಲ್ಲೆಯಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಹಿನ್ನೆಲೆ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಎಲ್ಲ ಇಲಾಖೆಯ ಸಹಕಾರದಿಂದ ಈ ಅನಿಷ್ಟ ಪದ್ಧತಿಯನ್ನು ನಿರ್ಮೂಲನೆಗೊಳಿಸಲು ಸಾಧ್ಯ ಎಂದು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಹೇಳಿದರು. ಬೀದರ್ ನಗರದ ಜೂನ್ 9ರ ಮಂಗಳವಾರದಂದು ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಯ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಲಹಾ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಜೂನ್ 12ರಂದು ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಬೀದರ್ ಜಿಲ್ಲಾಡಳಿತ, ಬೀದರ್ ಜಿಲ್ಲಾ ನ್ಯಾಯಾಲಯ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಜಾಥಾ ಕಾರ್ಯಕ್ರಮವು ತಹಸೀಲ್ ಕಚೇರಿ, ಬಸವೇಶ್ವರ ಚೌಕ್, ಅಂಬೇಡ್ಕರ್ ವೃತ್ತದಿಂದ ರೋಟರಿ ಕ್ಲಬ್ ವೃತ್ತದ ಮೂಲಕ ಜರುಗಿಸಿದ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು, ರಾಘವೇಂದ್ರ, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬೀದರ್ ತಾಲೂಕಿನ ಬಕ್ಚೋಡಿ ಗ್ರಾಮದಲ್ಲಿ ಇದೇ ಜೂನ್ 12ರಂದು ಬೆಳಗ್ಗೆ 11:30 ಗಂಟೆಗೆ ವಿಶ್ವ ಶಾಂತಿ ತಥಾಗತ ಗೌತಮ್ ಬುದ್ಧ ಮಹಾದ್ವಾರ ಹಾಗೂ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ನೂತನ ಮೂರ್ತಿಯ ಅನಾವರಣ ಸಮಾರಂಭವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಎಂದು ಅಲ್ಲಿಯ ಗ್ರಾಮದ ಮುಖಂಡರು ಹಾಗೂ ನ್ಯಾಯವಾದಿ ಪರಮೇಶ್ವರ್ ಗುಬ್ಬೆ ತಿಳಿಸಿದರು.
ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಮಾಜಿ ಸಚಿವರಾದ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣಗೊಳಿಸಲಿದ್ದಾರೆ. ನೂತನವಾಗಿ ನಿರ್ಮಿಸಲಾದ ಬುದ್ಧನ ಮಹಾದ್ವಾರವನ್ನು ಆಣದೂರಿನ ಪೂಜ್ಯ ಧಮ್ಮಾನಂದ ಭಂತೆ ಅವರು ಉದ್ಘಾಟಿಸುವರು. ಮೈಸೂರಿನ ಉರಿಲಿಂಗಪೆದ್ದಿ ಮಠದ ಪೂಜ್ಯ ಡಾಕ್ಟರ್ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಹಾಗೂ ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸಿದ್ದರಾಮೇಶ್ವರ ಬೆಲ್ದಾಳ್ ಶರಣರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಪ್ರೊಫೆಸರ್ ವಿಮಲ್ ದಾಸ್ ಪ್ಯಾಗೆ ಮತ್ತು ಅಕ್ಕ ಮಹಾದೇವಿ ಮಹಿಳಾ ಪದವಿ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ಪ್ರೊಫೆಸರ್ ಶಿವಶರಣಪ್ಪ ಹುಗ್ಗೆ ಪಾಟೀಲ್ ಅವರು ವಿಶೇಷ ಭಾಷಣ ಮಾಡಲಿದ್ದಾರೆ. ಕಾರ್ಯಕ್ರಮದ ನಿರೂಪಣೆಯನ್ನು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಅಂಬಾದಾಸ್ ಗಾಯಕ್ವಾಡ್ ಮಾಡಲಿದ್ದು, ತಾನು ಸರ್ವರನ್ನು ಸ್ವಾಗತಿಸುವೆ. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸದಸ್ಯರು ಹಾಗೂ ಗಣ್ಯರ ಘನ ಉಪಸ್ಥಿತಿಯಲ್ಲಿ ನಡೆಯಲಿರುವ ಈ ಸಮಾರಂಭಕ್ಕೆ ಎಲ್ಲರೂ ಭಾಗವಹಿಸಲು ಪರಮೇಶ್ವರ್ ಗುಬ್ಬೆ ಮನವಿ ಮಾಡಿದರು. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.